ನಿರಂತರವಾಗಿ ಸುರಿದ ಭಾರೀ ಪ್ರಮಾಣದ ಗಾಳಿ ಮಳೆಯಿಂದಾಗಿ ಅಪಾರ ಪ್ರಮಾಣದ ಹಾನಿ ಉಂಟಾಗಿದೆ. ಶಿವಮೊಗ್ಗ ಜಿಲ್ಲೆ ಸಾಗರ ತಾಲೂಕಿನ ಆನಂದಪುರದಲ್ಲಿ ಸುರಿದ ಅಬ್ಬರದ ಮಳೆಯಿಂದಾಗಿ ಮನೆ, ಕೊಟ್ಟಿಗೆ, ಕಾಂಪೌಂಡುಗಳಿಗೆ ಹಾನಿ ಉಂಟಾಗಿದೆ. ಇದಲ್ಲದೆ ತೆಂಗು, ಅಡಿಕೆ ಮರಗಳಿಗೂ ಸಹ ಹಾನಿ ಉಂಟಾಗಿದೆ. ಈ ಹಿನ್ನೆಲೆಯಲ್ಲಿ ಶಾಸಕರಾದ ಗೋಪಾಲಕೃಷ್ಣ ಬೇಳೂರು ಅವರ ಸೂಚನೆ ಮೇರೆಗೆ ಅವರ ಆಪ್ತ ಸಹಾಯಕರಾದ ಶ್ರೀನಿವಾಸ ಮೂರ್ತಿ ಸೇರಿದಂತೆ ಕಾಂಗ್ರೆಸ್ ಮುಖಂಡರು ಮಳೆ ಹಾನಿ ಪ್ರದೇಶಗಳಿಗೆ ಭೇಟಿ ನೀಡಿ ವೀಕ್ಷಣೆ ಮಾಡಿದರು. ಶಾಸಕರ ಪರವಾಗಿ ವೈಯಕ್ತಿಕ ಧನ ಸಹಾಯ ಮಾಡಿದ್ದಲ್ಲದೆ ಜೊತೆಗೆ ಸ್ಥಳದಲ್ಲೇ ಇದ್ದ ಪಂಚಾಯಿತಿ ಅಧಿಕಾರಿಗಳಿಗೆ ಹಾಗೂ ಕಂದಾಯ ಇಲಾಖೆ ಅಧಿಕಾರಿಗಳಿಗೆ ಸರ್ಕಾರದಿಂದ ಸಿಗುವ ಪರಿಹಾರವನ್ನು ದೊರಕಿಸಿಕೊಡಬೇಕು ಎಂದು ಆಗ್ರಹಿಸಿದರು. ನಿನ್ನೆ ಸಂಜೆ ಏನು ಒಂದು 4:30-5 ಗಂಟೆ ಆಗಿರ್ಬೋದು. ಆ ಸಮಯದಲ್ಲಿ ಒಂದು ಬಿರುಗಾಳಿ ಥರ ಬಂದು ಸಡನ್ನಾಗಿ ಮಳೆ ಬಿರುಗಾಳಿ ಜಾಸ್ತಿಯಾಗಿ ಈ ಆನಂದಪುರ ಸುತ್ತಮುತ್ತ ಭಾಗದಲ್ಲಿ ಸಾಕಷ್ಟು ಹಾನಿಗಳಾಗಿದೆ. ಇವತ್ತು ಬೆಳಗ್ಗೆಯಿಂದನೂ ನೀವು ಮಾಧ್ಯಮ ಮಿತ್ರರು ಇದ್ದೀವಿ, ನಮ್ಮ ಎಲ್ಲ ಮುಖಂಡರುಗಳು ಮತ್ತು ಶಾಸಕರ ಆಪ್ತ ಕಾರ್ಯದರ್ಶಿ ಕೂಡ ಅವರು ಇದ್ದಾರೆ. ಎಲ್ಲ ಸೇರಿ ಬಂದು ಎಲ್ಲ ಕಡೆ ವಿಸಿಟ್ ಮಾಡ್ತಾ ಇದ್ದೀವಿ ಮತ್ತು ಸಾಕಷ್ಟು ಹಾನಿ ಕೂಡ ಆಗಿದೆ. ಇದು ಪ್ರಕೃತಿಯಿಂದ ಆಗಿರ್ತಕ್ಕಂಥದ್ದು. ಇದನ್ನು ಎಲ್ಲೋ ಒಂದು ಕಡೆ ಶಾಸಕರು ಏನು ಬೆಂಗಳೂರಲ್ಲಿದ್ದಾಗ ಅವ್ರ ಕಚೇರಿಗೆ ಕರೆ ಬಂದು ಮತ್ತು ಈ ಸ್ಥಳೀಯ ಮುಖಂಡರುಗಳು ಶಾಸಕರ ಗಮನಕ್ಕೆ ತಂದಾಗ ಮತ್ತು ನಮ್ಮ ಗಮನಕ್ಕೆ ಬಂದಾಗ ಶಾಸಕರು ಇಲ್ಲ ನೀವೆಲ್ಲ ಹೋಗಬೇಕು ಮತ್ತು ಯಾರ್ಯಾರಿಗೆ ಏನೇನು ಅನಾಹುತಗಳಾಗಿದೆ ಆ ಜಾಗಕ್ಕೆ ಹೋಗಿ ಒಂದಿಷ್ಟು ಖುದ್ದಾಗಿ ನೀವೇ ನಿಂತು ಪರಿಹಾರ ಕೊಡುವಂಥದ್ದಾಗಿರ್ಬೋದು ಮತ್ತು ಅವ್ರಿಗೇನಾದರೂ ಇಲಾಖೆ ವತಿಯಿಂದ ಏನಾದರೂ ಹೆಲ್ಪ್ ಆಗೋದಿಲ್ಲ ಅದನ್ನು ಮಾಡಿಸ್ಬೇಕು ಅಂತ ಅಂದಾಗ ಪಿ ಎ ಅವರು ಬಂದಿದ್ದಾರೆ ಮತ್ತು ಚೇತನ್ ರಾಜ್ ಅವರು ಮತ್ತು ಎಲ್ಲ ನಮ್ಮ ಮುಖಂಡರುಗಳು ಈ ಭಾಗದ ಪಂಚಾಯಿತಿಯ ಮಾಜಿ ಅಧ್ಯಕ್ಷರುಗಳಾಗಿರ್ಬೋದು ಮತ್ತು ಸದಸ್ಯರುಗಳಾಗಿರ್ಬೋದು ನಮ್ಮ ಪಕ್ಷದ ಘಟಕದ ಅಧ್ಯಕ್ಷರುಗಳಾಗಿರ್ಬೋದು ಎಲ್ಲ ಬಂದು ಇವತ್ತು ನಾವು ಹೋಗಿದ್ದೀವಿ ಮತ್ತು ಎಲ್ಲ ಕಡೆ ವಿಸಿಟ್ ಮಾಡಿ ಏನು ಶಾಸಕರು ಅವರ ವೈಯಕ್ತಿಕವಾಗಿ ಧನ ಸಹಾಯ ಏನು ಮಾಡ್ತಾಯಿದ್ರು ಅದನ್ನೇ ಕೂಡ ನಾನು ಮಾಡಿ ನೀವು ಅಂತ ಹೇಳ್ಬಿಟ್ಟು ಅದನ್ನು ಕೂಡ ಕಳಿಸಿದ್ದಾರೆ. ಅದನ್ನು ಕೂಡ ಎಲ್ಲ ಕಡೆ ಮಾಡಿದ್ದೀವಿ. ಸೊ ಏನಪ್ಪ ಅಂತಂತಂದರೆ ಒಂದಿಷ್ಟು ಜನಗಳು ಕೂಡ ಈ ಮರ ಗಿಡ ಬೆಳೆಸ್ಕೊಳ್ಳುವಾಗ ಮನೆ ಪಕ್ಕದಲ್ಲಿ ಹುಷಾರಾಗಿರಬೇಕು. ಹಾಗೆಯೇ ಈ ಗಾಳಿ ಮಳೆ ಬಂದಾಗ ಸಹಜ ಈ ಥರ ಆಗ್ತಿರ್ತಕ್ಕಂಥದ್ದು. ಶಾಸಕರು ಯಾವಾಗೂ ಕೂಡ ಅವ್ರ ಜೊತೆಗಿದ್ದಾರೆ. ಅವ್ರು ಇಲ್ಲದೇ ಇದ್ರೂ ಕೂಡ ನೀವು ಹೋಗಿ ಬರಬೇಕು ಮತ್ತು ಅಲ್ಲಿ ನೀವು ಹೋಗ್ಬಿಟ್ಟು ಅದೇ ನಿಂತ್ಬಿಟ್ಟು ಮಾಡಬೇಕಂತ ತಾಕೀತನ್ನು ನಮಗೆ ಮಾಡಿದ್ದಾರೆ ಮತ್ತು ಪಿ ಎ ಅವ್ರಿಗೂ ಹೇಳಿದ್ದಾರೆ. ಮುಂದಿನ ದಿನಗಳಲ್ಲಿ ನಾವು ಕೂಡ ಎಲ್ಲ ಮಾಡ್ತಾಯಿದ್ವಿ ಮತ್ತು ಈ ಥರ ಆದ ಸಂದರ್ಭದಲ್ಲಿ ಮಾಧ್ಯಮದಲ್ಲಿ ನೀವು ತೋರಿಸಿದ್ರು ಕೂಡ ಅದನ್ನು ನಾವು ಮಾಡ್ತೀವಿ. ಇವತ್ತು ನೋಡಿರಿ, ಇವತ್ತು ಎಲ್ಲಿ ಅಂಗನವಾಡಿ ಇದು ನಮ್ಮ ಹಾಸ್ಪಿಟಲ್ ಕಾಂಪೌಂಡ್ ಕುಸಿರೋದಾಗಿರ್ಬೋದು, ಆ ಥರದ್ದು ಸಾಕಷ್ಟು ಆಗಿದೆ. ತುರ್ತಾಗಿ ಇವತ್ತು ಪಿ ಎ ಅವ್ರು ಹೇಳಿದ್ದಾರೆ, ತುರ್ತಾಗಿ ಅದನ್ನು ಮಾಡಬೇಕು, ಇಮಿಡಿಯೇಟಾಗಿ ಆ ಕೆಲಸ ಮಾಡಬೇಕು. ಅದೆಷ್ಟು ಎಸ್ಟಿಮೇಷನ್ನು ಅದೇನು ಮಾಡಿಸ್ಕೊಂಬಿಟ್ಟು ನೀವು ಮಾಡಿ, ಹಣ ಪಂಚಾಯತಿಯಿಂದ ಇಲ್ಲದೇ ಇದ್ರೂ ಸರ್ ನಾವು ಬೇರೆ ಕಡೆ ನಾವು ತಂದ್ಬಿಟ್ಟು ನಾವು ಮಾಡೋಕ್ಕೆ ನಮಗೆ ಆಪ್ಷನ್ ಇದೆ, ನಾವು ಕೊಡ್ತೀವಿ. ಅದಕ್ಕೆ ಮಾಡೋದಕ್ಕೆ ಶಾಸಕರು ಬದ್ಧರಾಗಿದ್ದಾರೆ, ನೀವು ಮಾಡಿ ಅಂತಕ್ಕಂಥದ್ದನ್ನು ಹೇಳಿದ್ದಾರೆ. ಇಮಿಡಿಯೇಟ್ ಆ ಕೆಲಸ ಕೂಡ ಶುರು ಆಗುತ್ತೆ. ಯಾವುದೇ ಅನಾಹುತಗಳಾದರೂ ಕೂಡ ಶಾಸಕರು ಮತ್ತು ಏನು ನಮ್ಮ ಕಾರ್ಯಕರ್ತರು ಮತ್ತು ನಮ್ಮ ಏನು ಪಂಚಾಯತಿ ಭಾಗದ ಎಲ್ಲ ಮುಖಂಡರುಗಳಿದ್ದಾರೆ ಆ ಜಾಗದಲ್ಲಿ ನಾವು ಇದ್ಬಿಟ್ಟು ನಮ್ಮ ಏನು ಅದಕ್ಕೇನು ಒಳ್ಳೆ ರೀತಿಯಲ್ಲಿ ಸ್ಪಂದನೆ ಮಾಡಬೇಕು ಅದ್ರ ಕೆಲಸ ನಮ್ಮ ಮುಂದೆ ಮಾಡ್ತೀವಿ.